ವಿರೋಧಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಿಗೆ ಮಾಡಿ ರೈತರನ್ನು ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ರಸಗೊಬ್ಬರ ಖರೀದಿಗೆ FID ಕಡ್ಡಾಯ ಮಾಡಿರುವುದನ್ನು ಕೂಡಲೇ ಕೈ ಹಿಂಪಡೆಯಬೇಕು. ಬೇಕೇ ಬೇಕು, ಬೇಕೇ ಬೇಕು. ರೈತರನ್ನು ಹಾಳು ಮಾಡುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. 140 ಕೋಟಿಗೂ ಹೆಚ್ಚು ಜನರು ರೈತಾಪಿ ಹಿಡ್ಕೊಂಡು ಇವರು ಓಟ್ ಹಾಕ್ಯಾರ. ನಮ್ಮೆಲ್ಲರೂ ಏನೋ ದನಂದಾರಿ ಕೆಲಸ ಮಾಡ್ತಾರೆ, ರೈತರ ಪರವಾಗಿ ಕೆಲಸ ಮಾಡ್ತಾರೆ ತಿಳ್ಕೊಂಡು ಓಟ್ ಹಾಕಿ ಅಧಿಕಾರ ಕೊಟ್ಟರೆ ಪ್ರತಿನಿತ್ಯಲೂ ಒಂದೊಂದು ಹೊಸ ಕಾಯ್ದೆಗಳನ್ನ ಜಾರಿ ಮಾಡಿ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಇವತ್ತು ಕುತ್ತಿಗೆ ತಂದಾರೆ ಇವರು. ದೇಶಕ್ಕೆ ಅನ್ನುವಂಥ ರೈತನಿಗೆ ಸುರಕ್ಷಿತ ಬಾಳೆ ಮಾಡಲಿಕ್ಕೆ, ಸುರಕ್ಷಿತ ಕೃಷಿ ಮಾಡ್ಲಿಕ್ಕೆ ಇವ್ರು ಬಿಡವಲ್ಲಾಗ್ಯಾರ. ಇತ್ತೀಚೆಗೆ ಒಂದು ಮತ್ತು ಕಾನೂನು ಜಾರಿ ತಂದರು. ಮುಂಗಾರಂಗಮನಲ್ಲಿ ಬಿತ್ತನೆ ಮಾಡುವಂಥ ಸಂದರ್ಭದಲ್ಲಿ ಬೆಳೆಗಳಿಗೆ ರಸಗೊಬ್ಬರ ಹಾಕ್ಬೇಕಂತಂದ್ರೆ FID ಅಂತ ಕಡ್ಡಾಯ ಮಾಡ್ಯಾರ ಅವರು. ಅದ್ರ ಜೊತೆಗೆ ಪ್ರತಿ ಎಕರೆಗೆ ಒಂದೇ ಚೀಲ. ಇವೆಲ್ಲ ಕಾಯ್ದೆಗಳನ್ನು ಯಾರಿಗೆ ಕೇಳಿ ಮಾಡಕತ್ತಾರ? ಯಾರು ಸಲಹೆ ತೊಗೊಂಡಿರೋರು? ಪ್ರತಿಯೊಂದು ಕಡ್ಡಾಯ ಆಯ್ತು. ನಾವೇನೇ ನಿಮಗೆ ಚುನಾವಣೆ ಸಂದರ್ಭದಲ್ಲಿ ಓಟ್ ಹಾಕಾಗ ನೀವು ಡಿಗ್ರಿನೇ ಆಗ್ಬೇಕು, ನಿಮ್ಗೆ ಕಾನೂನು ಜ್ಞಾನ ಇರಬೇಕು, ನಿಮಗೇನು CET ಎಕ್ಸಾಮ್ TET ಎಕ್ಸಾಮ್ ಪಾಸ್ ಆದ ನಂತರ ನಾವು ಓಟ್ ಹಾಕೈತೆ ಏನು ಹೇಳಿದೆವನು? ಪ್ರಜಾಪ್ರತಿ ವ್ಯವಸ್ಥೆ ತಿಳ್ಕೊಂಡು ಹೇಳಿ ಚುನಾವಣೆ ಆದಾಗ ಓಟ್ ಹಾಕಿ ನಿಮಗೆ ಅಧಿಕಾರ ಕೊಟ್ಟಿದ್ದೆವು. ಆದರೆ ದುರುಪಡಿಸ್ಕೊಂಡು ನಿಮಗೆ ಕಾಯ್ದೆ ಜ್ಞಾನ ಇಲ್ಲ ಅಂಥದನ್ನು ದೇಶದ ರೈತರಿಗೆ ಇಲ್ಲ ಸಲ್ಲದ ಕಾನೂನು ಜಾರಿ ತಂದು ಇಡೀ ಕೃಷಿ ಒಕ್ಕಲ್ತನ ನಾಶ ಮಾಡಕ್ಕೆ ಕೊಟ್ಟಿರಿ. ಇವತ್ತು ಕೃಷಿಯಿಂದ ವಿಮುಕ್ತರಾಗಿ ಹೊಂಟಾರೆ ನಿಮಗೆ ಕಾಯ್ದೆಯಿಂದ. ಏನು ಅರ್ಥ? ಪ್ರತಿಯೊಬ್ಬ FID ಕಡ್ಡಾಯ ಮಾಡಿರಿ, ನೀವು ರಸಗೊಬ್ಬರ ಏನದ ಒಂದೇ ಚೀಲ ಒಂದು ಎಕರೆಗೆ ಅಂತ ಹೇಳ್ತೀರಿ. ಯಾಕಂತ ಕೇಳಿದ್ರೆ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾರತ್ತ. ಇಲ್ಲ ದೇಶದಲ್ಲಿ ನುಗ್ಗಿ ನೀರು ಕುಡಿದ್ರು 4 ಎಕರೆ ದೇಶ ಸಂಪತ್ತಿಯಲ್ಲಿ ಲೂಟಿ ಮಾಡಿರಿ. ನೀವು ಮೊದಲು ತುಡುಗರು. ಈ ದೇಶದ ರೈತರಿಗೆ ಏನದ ನೀವು ಕಾಳಸಂತೆಯಲ್ಲಿ ಮಾರಾಟ ಮಾಡ್ಕೋತೀರಿ. ಇಡೀ ದೇಶ ಪಾರ್ಲಿಮೆಂಟೇ ಮಾಡ್ಕೋತೀರಿ, ದೇಶನೇ ಹರಾಜಾಗ್ಲಿಕ್ಕೆ ಕೂತೀರಿ. ನೀವು ಮೊದಲು ಕಾಳ್ರಿ. ಅದ್ರ ದೇಶ ಅನ್ನ ಅಂತವಂಥ ರೈತರು ನೀವು ಕಾಳಪಟ್ಟ ಕಟ್ತೀರಿ. ಅಯೋಗ್ಯ ಇಂಥ ಮಾತು ಇನ್ನೊಮ್ಮೆ ಮಾಡಬೇಡ್ರಿ. ರೈತರಿಗೆ ಎಷ್ಟು ಅವಶ್ಯಕತೆ ಇರ್ತದೋ ಅಷ್ಟು ಗೊಬ್ಬರವನ್ನು ಪೂರೈಸುವಂಥ ಕೆಲಸ ಮಾಡಬೇಕು. FID ಏನು ಕಡ್ಡಾಯದಲ್ಲ ರದ್ದುಪಡಿಸುವಂಥ ಕೆಲಸ ಮಾಡಿರಿ ನೀವು. ಇವೆಲ್ಲ FID ನಮ್ಮ ರೈತರಿಗೆ ಗೊತ್ತಿಲ್ಲ. ನಾವು ಬೆವರು ಸುರಿಸಿ ದುಡಿದು ದೇಶದ 140 ಕೋಟಿ ಹೆಚ್ಚು ಜನಕ್ಕೆ ನಾವು ಅನ್ನವನ್ನು ಹಾಕುವಂಥ ಕೆಲಸ ಮಾಡ್ತೇವೆ. ಆ ಕಾರಣಕ್ಕಾಗಿ ನೀವು ಏನು ಅಧಿಕಾರ ಕೊಟ್ಟೇವಲ್ಲ, ಅಧಿಕಾರವನ್ನು ಸದುಪಡಿಸುವಂಥ ಮಾಡಬೇಕು. ಏನೇ ಕಾನೂನನ್ನು ಜಾರಿ ತರಬೇಕಾದ್ರೆ ರೈತರ ಮುಂದಿಟ್ಟುಕೊಂಡು ರೈತರ ಸಲಹೆಯನ್ನು ಪಡ್ಕೊಂಡು ನೀವು ಕಾನೂನು ಜಾರಿ ತೊಗೊಂಬರ್ರಿ. ನೀವು ಮಾಡ್ತಕ್ಕಂಥ ಕಾನೂನು ಈ ರೈತರಿಗೆ ಒಳಿತದೋ ಅಥವಾ ರೈತ ವಿರೋಧಿ ಅದೋ ಅದರಿಂದ ರೈತರಿಗೆ ಸಂಕಷ್ಟ ಆಗ್ತದಂತಕ್ಕಂಥದ್ದನ್ನು ರೈತರಿಂದ ನೀವು ಮನವರಿಕೆ ಮಾಡಿಕೊಂಡು ರೈತರಿಗೆ ಹಿತ ಹಾಕಿತ್ತಂದ್ರೆ ಕಾನೂನು ಜಾರಿ ತೊಗೊಂಬಂದಿರಿ. ಅದನ್ನು ಬಿಟ್ಟು ಎಲ್ಲ ದನಕಾರಲ್ಲ ಇವತ್ತು ಮಂತ್ರಿ ಆಗಿರಿ ನೀವು. ನಿಮ್ಮ ಹತ್ರ ಅಧಿಕಾರ ಕೊಟ್ಟಿದ್ದೆ ನಮಗೆ ತಪ್ಪಾಗ್ಯದ. ಯಾವ ಸಲಹೆ ಕೊಡ್ತಾನೋ ಗೊತ್ತಿಲ್ಲ. ಅಂಥವ್ರ ಸಲಹೆ ತೊಗೊಂಡು ಇವತ್ತು ಇಲ್ಲ ಸಲ್ಲದ ಕಾನೂನು ಜಾರಿ ತಂದು ಇಡೀ ರೈತ ಕುಲವನ್ನು ನಾಶ ಮಾಡಲಿಕ್ಕೆ ಹೊಟ್ಟಿದಿರಲ್ಲ. ಇನ್ನು ಮುಂದಾದರೂ ಎಚ್ಚೆತ್ತುಕೊಂಡು ಏನು ರೈತ ವಿರೋಧಿ ಕಾನೂನು ಜಾರಿ ತರ್ತಾರಲ್ಲ ಕೂಡಲೇ ನಿಲ್ಲಿಸುವಂಥ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇವತ್ತು 110-11 ರೂಪಾಯಿ ಹೆಚ್ಚು ಮಾಡಿರಿ. 4 ಬಾರಿ ಹೆಚ್ಚಾಗ್ಯದ ರೇಟ. ಆದರೆ ರೈತರು ಬೆಳೆದಂಥ ಬೆಳೆಗಳಿಗೆ ವಸ್ತುಗಳಿಗೆ ಬೆಲೆನೇ ಇಲ್ಲ. ಇವತ್ತು ಕೃಷಿ ಚಟುವಟಿಕೆ ನಿಂತೋಗ್ಯದ. ಇವತ್ತು ಬಹುತೇಕ ಒಕ್ಕಲತನ ಮೂಲಿಗುಂಪಾಗ್ಯದ. ಇವತ್ತು ಕೃಷಿ ಚಟುವಟಿಕೆ ಇವತ್ತು ಯಂತ್ರೋಪಕರಣ ನಡೆದಿಂದ ಡೀಸೆಲ್ ಮತ್ತು ಪೆಟ್ರೋಲ್ ಅವಶ್ಯಕತೆ ಅದ. ನೀವು ಉದ್ದೇಶಪೂರ್ವಕವಾಗಿ ಅಥವಾ ಕೃತಕ ಭಾವ ಸೃಷ್ಟಿ ಮಾಡಿ ಇವತ್ತು ರೇಟ್ ಹೆಚ್ಚು ಮಾಡಿರೋ ಗೊತ್ತಾಗ್ತಾ ಇಲ್ಲ. ನೀವು ಏನು ಮಾಡ್ತಿರೋ ಗೊತ್ತಿಲ್ಲ. ಮೂಲ ಬೆಲೆ ಎಷ್ಟಿತ್ತು ಅದನ್ನು ಅಲ್ಲಿಗೆ ತಂದು ರೈತರಿಗೆ ಪ್ರತಿಯೊಬ್ಬರಿಗೂ ಕೂಡ ನೀವು ಎಷ್ಟು ರೈತರು ತಮ್ಮ ಕೃಷಿ ಚಟುವಟಿಕೆ ಅವಶ್ಯಕತೆ ಅಷ್ಟು ಡೀಸೆಲ್ ಮತ್ತು ಪೆಟ್ರೋಲನ್ನ ಪೂರೈಸುವಂಥ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಇವತ್ತು ನಾವು ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಜಂಟಿಯಾಗಿ ಇವತ್ತು ಪ್ರತಿಭಟನೆ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ನಾವು ಎಚ್ಚರಿಸಲಿಕ್ಕೆ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಶೀಘ್ರದಲ್ಲಿ ತಾವು ತೆಗೆದುಕೊಂಡಂಥ ರೈತ ವಿರೋಧಿ ನೀತಿಯನ್ನು ಕೈ ಬಿಡಬೇಕು. ಒಂದು ವೇಳೆ ನೀವು ಮುಂದುವರಿಸಿದ್ದೇ ನಿಜ ಆದರೆ ಇಲ್ಲಿ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ನಾವು ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಬೇಕಾಗಿ ತಿಳ್ಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಇನ್ನೊಂದೇನಪ್ಪ ಅಂತಂದ್ರೆ ಈ ರಾಜ್ಯ ಸರ್ಕಾರದಲ್ಲಿರಲಿ ಕೇಂದ್ರ ಸರ್ಕಾರದಲ್ಲಿ ಒಂದು ಮಂತ್ರಿಗಳದಾರ, MLAಗಳು, MP ತಮಗೆ ಬೇಕಾದಂಗೆ ಪಗಾರಗಳೆಲ್ಲ ಜಾಸ್ತಿ ಮಾಡ್ಕೊತಾರೆ. ನಿಮ್ಮ ಕಿಸಾನ್ ಸಮ್ಮಾನ ಇದರಿಂದ ಒಂದು 2,000 ರೂಪಾಯಿ ಬರ್ತದೆ. ಆ 2,000 ರೂಪಾಯಿ ಕೊಡಬೇಕಾದ್ರೂ ಒಂದು 100 ಕಾನೂನು ಹಚ್ಚಿದೆ ಸರ್. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಅದೇ ಹೇಳಿಲ್ಲ, ಅಧಿಕಾರ ಕೊಟ್ಟೇವು ಅಂದ್ರೆ ಅಧಿಕಾರ ದುರುಪಡಿಸ್ಕೊಳತ್ತಾರ. ಇವರು ಚುನಾವಣೆ ನಿಂದಿರಬೇಕಾದ್ರೆ ನಾವು ಯಾವ ಮಾನದಂಡ ಕೇಳಿಲ್ಲ. ಪ್ರಜಾಪ್ರಭುತ್ವಕೊಂಡು ಓಟ್ ಹಾಕಿಬಿಟ್ಟಿದ್ದು. ಅದೇ ಇವತ್ತು ರೈತರ ಪರವಾಗಿ ಕೆಲಸ ಮಾಡ್ಬೇಕಾದ್ರೆ ಹಲವಾರು ಮಾನದಂಡಗಳನ್ನ ಹಾಕ್ತಾರೆ. ನೀವು ಯಾಕೆ ಮಾನದಂಡ ಹಾಕ್ತೀರಿ? ಇದ್ರ ಅವಶ್ಯಕತೆ ಏನದ?
ರೈತರಿಗೆ ಬೇಕು ಬೇಡಗಳನ್ನ ವಿಚಾರ ಮಾಡಿಕೊಂಡು ರೈತರು ಕೇಳ್ದಂಗೆ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ರೈತರಿಗೆ ಅದನ್ನು ಇರಬೇಕು ಕಡ್ಡಾಯ, ಇದು ಇರಬೇಕು ಕಡ್ಡಾಯ, ಚುನಾವಣೆ ಸಂದರ್ಭದಾಗ ಇವೆಲ್ಲ ನೀವು ಕೇಳಿರಿ, ನಮಗೆ ಹೇಳಿರಿ. ನೀವು ಓಟ್ ಹಾಕ್ತಿರಪ್ಪ, ನೀವು ಆದ ನಂತರ ಅಧಿಕಾರ ಬಂದ ನಂತರ ಇವೆಲ್ಲ ಮಾನದಂಡಗಳನ್ನು ನಾವು ಜಾರಿ ತರ್ತೇವೆ, ನಿಮ್ಮ ಮನಸ್ಸು ಓಟ್ ಹಾಕ್ತಿರ ಬಿಡ್ತಿದ್ದು ಕೇಳಬೇಕಾಗಿತ್ತು. ನಾವು ರೈತರು ಇಂದ್ರ ಮಾಡ್ತೇವೆ, ಚಂದ್ರ ಲೋಕ ತೋರಿಸ್ತೇವೆ ತಿಳ್ಕೊಂಡು ಇಲ್ಲ ಸಲದ ಆಮಿಷಗಳನ್ನ ಒಡ್ಡಿ ಇವತ್ತು ಇಡೀ ರೈತ ಕುಲವನ್ನು ಹಾಳು ಮಾಡ್ಲಿಕ್ಕೆ ಹೊರಟಿದ್ದೀರಿ. ನೀವೇನು ಅಧಿಕಾರ ಕೊಟ್ಟಿದ್ದನ್ನು ಸದುಪಯೋಗಪಡಿಸಬೇಕು, ಏನು ತಂದಂಥ ಕಾನೂನುಗಳನ್ನು ಹಿಂಪಡೆಯುವಂಥ ಕೆಲಸ ಮಾಡ್ಬೇಕಂತ ತಿಳ್ಕೊಂಡು ಒತ್ತಾಯಪಡಿಸ್ತೀವಿ. ಸರ್, ಇದೇ ಬಾಜು ರಾಜ್ಯದ ಮೊನ್ನೆ ಆದಂಥ ಒಬ್ಬ CM ಅವರು ಏನು ಮಾಡ್ತಾರೆ, 50,000 ರೂಪಾಯಿ ರೈತರ ಸಾಲ ಮನ್ನಾ ಮಾಡ್ತಾರೆ. ಮತ್ತು ಇಲ್ಲಿ ನಿಮ್ಮ ರಾಜ್ಯ ಸರ್ಕಾರ ಯಾಕೆ ಮನ್ನಾ ಮಾಡ್ತಿಲ್ಲ, ಏನು ಸಮಸ್ಯೆ? ಈ ದೇಶದಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ರೈತರ ವಿರೋಧಿ ಕೆಲಸ ಮಾಡಕತ್ತಾರ. ಇಲ್ಲಿ ಅಂಬಾನಿ ಅಂತ ಏನು ಕಂಪ್ನಿ ಅದಲ್ಲ ಅವ್ರಿಗೆ ಸಾಲ ಮನ್ನಾ ಮಾಡಕತ್ತಾರ. ಯಾಕಂದ್ರೆ ಅವ್ರಿಗೆ ಮುಂದಿನ ಚುನಾವಣೆ ದೃಷ್ಟಿಕೋನ ಇಟ್ಕೊಂಡು ಅವ್ರು ಸಾಲ ಮನ್ನಾ ಮಾಡಿದ್ರೆ ನಮಗೆ ಕೋಟಿ ರೊಕ್ಕ ಕೊಡ್ತಾರೆ, ಮತ್ತು ಜನಕ್ಕೆ ರೊಕ್ಕ ಕೊಡಿಸಿಂದು ಓಟ್ ಹಾಕ್ಕೊಂಡು ಅಧಿಕಾರ ತೊಗೋಬೇಕಂತ ಇದೊಂದು ಹುನ್ನಾರ ನಡೆಸ್ಯಾರ ಅವರು. ಯಾಕಂದ್ರೆ ರೈತರಿಂದ ಏನೋ ಲಾಭ ತಿಳ್ಕೊಂಡಾರ. ಇಡೀ ಪುಣ್ಯಾತ್ಮಗಳೇ, ದೇಶಕ್ಕೆ ಅನ್ನ ಹಾಕವ, ದೇಶದ ಜನತೆನ ಬಲಿಸೋನೇ ರೈತ. ಅದ್ರ ಹೆಸರಲ್ಲಿ ನಿಮಗೆ ಏನು ಕೋಟಿ ಹಣ ತೊಗೊಂಡು ಏನು ಮಾಡೋರು, ಅಧಿಕಾರ ತೊಗೊಂಡು ಮಾಡೋರೇನು? ಇಡೀ ಕೊಟ್ಟಂಥ ಅಧಿಕಾರ 5 ವರ್ಷದೊಳಗೆಲ್ಲ ಮೂರಾಬಟ್ಟಿ ಮಾಡಿ ದೇಶನ ಇವತ್ತು ಮಾರಕ್ಕೆ ಹೊಂಟಿದ್ದೀರಿ. ಅವಾಗ್ಲೇ ಈ ಒಂದು ವ್ಯವಸ್ಥೆಯನ್ನು ಬಿಡ್ರಿ, ನೀವು ಬಿಟ್ಟು ಕೊಟ್ಟಂಥ ಅಧಿಕಾರನ ಸದುಪಡಿಸೋಣ, ರೈತರಿಗೆ ಅನುಕೂಲ ಮಾಡಿಕೊಡುವಂಥ ಕೆಲಸ ನೀವು ಮಾಡಬೇಕು. ಸರ್, ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮ್ಮ 6 ತಿಂಗಳ ಬೆಳೆದಿಂದ ರೈತರು ಬೃಹತ್ ಪ್ರಮಾಣದ ಹೋರಾಟ ಮಾಡ್ತಿದ್ರು ಸರ್, ಯಾಕೆ ಏನಾಗಿದೆ ಸರ್ ಸಮಸ್ಯೆ? ನೋಡ್ರಿ, ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಂತ ಏನಂದ್ರೆ ತುರ್ತು ಪರಿಸ್ಥಿತಿ ಆಗ್ತಾಯಿದೆ. ಅಂದರೆ ಡೀಸೆಲ್ ಮತ್ತು ಪೆಟ್ರೋಲ್ ದರ ಏರಿಕೆ, ಯಾವ ರೀತಿ ದರ ಏರಿಕೆ ಆಗ್ತಾಯಿದೆ, ಇದು ಎಮರ್ಜೆನ್ಸಿ ಡಿಕ್ಲೇರ್ ಆಗ್ತದೆ. ಏನಂದರೆ ಎಲ್ಲೋ ಯುದ್ಧ ನಡೀತಾ ಇದೆ. ಯುದ್ಧ ನಡೀತಾ ಇದ್ದಂಥ ಹೋರಾಟವನ್ನು ನಮ್ಮ ಜನಸಾಮಾನ್ಯರ ಮೇಲೆ ಭಾಳ ದೊಡ್ಡ ಹೊರೆ ಆಗ್ತಾಯಿದೆ. ಬಿಜಾಪುರ ಅಲ್ಲ, ಎಲ್ಲ ಜಿಲ್ಲೆಗಳಲ್ಲಿ. ಹಾಗಾಗಿ ನಾವು ಒಂದು ಏನಪ್ಪ ಅಂದ್ರೆ ಹೋರಾಟವನ್ನು ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಹಮ್ಮಿಕೊಂಡಿದ್ವಿ. 31 ಜಿಲ್ಲೆಯಲ್ಲಿ ಇವತ್ತು ಹೋರಾಟ ನಡೀತಾ ಇದೆ. ಡೀಸೆಲ್ ಮತ್ತು ಪೆಟ್ರೋಲ್ಗೋಸ್ಕರ ಹಾಗೂ ರಸಗೊಬ್ಬರದ ದೊಡ್ಡ ಯೂರಿಯಾ ಮತ್ತು DAP ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಅದರ ದರನೂ ಗಗನಕ್ಕೇರಿದೆ. ಅದೇ ರೀತಿ ಸ್ಟಾಕು ಮಾಡ್ತಾ ಇದ್ದಾರೆ. ಸ್ಟಾಕ್ ಮಾಡಿ 300 ರೂಪಾಯಿ ಇರುವಂಥ ಯೂರಿಯಾನ 600 ಸೇಲ್ ಮಾಡ್ತಾ ಇದ್ದಾರೆ. ಇದು ಅಧಿಕಾರಿಗಳು ತಡಿಬೇಕು ಇದನ್ನು. ಇದೇ ರೀತಿ ಆಗಿ ಮುಂದುವರೆದ್ರೆ ರೈತ ಕುಲಕ್ಕೆ ಒಂದು ದೊಡ್ಡ ಒಂದು ಆಘಾತ ಉಂಟಾಗುತ್ತೆ. ಯಾಕಪ್ಪ ಅಂದ್ರೆ ರೈತರ ಬೆಳೀಲಿಲ್ಲ ಅಂದರೆ ಯಾರೂ ಅನ್ನ ಉಣ್ಣಕ್ಕೆ ಆಗಲ್ಲ. ದೇಶ ನಡಿಬೇಕಂದ್ರೆ ರೈತರು ಬೆಳೆಯಲೇಬೇಕು. ಅದಕ್ಕೋಸ್ಕರ ಮಾನ್ಯ ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ನಮ್ಮ ರೈತರಿಗೆ ಟ್ಯಾಕ್ಟ್ರಿಗೆ ಡೀಸೆಲ್ ಕೊಡಲೇಬೇಕು. ಏನು ಕಾರ್ಡ್ ವಿತರಣೆ ಮಾಡಿ ಕೊಡ್ತಿರೋ, ಯಾವ ರೀತಿ ಅವ್ರಿಗೆ ಏನಾಗ್ತದೆ ಅಂದರೆ ಪೆಟ್ರೋಲ್ ಬಂಕಲ್ಲಿ ನಿನ್ನೆ ನಾನು ನೋಡಿದೆ, ಶಿವಣಿಗೆ ಪೆಟ್ರೋಲ್ ಬಂಕಲ್ಲಿ 2 ಕಿಲೋಮೀಟರ್ ಗಂಟೆ ಟ್ಯಾಕ್ಟರ್ಗಳು ನಿಂತುಬಿಟ್ಟಿದೆ. ರಾತ್ರಿ 12 ಗಂಟೆಗೆ ನಾ ಗದಗ ಜಿಲ್ಲೆಯಲ್ಲಿ ಹೋರಾಟ ಮಾಡಿ ರಾತ್ರಿ ನೋಡ್ತಾ ಇದ್ದೆ. ಹಾಗಾಗಿ ಏನಾಗ್ತದೆಪ್ಪ ಅಂದ್ರೆ ಟ್ಯಾಕ್ಟರ್ಗಳು ಇಲ್ಲಿ ಹಚ್ಕೊಂಡು ಕೂತ್ಕೊಂಡ್ರೆ ಬಿತ್ತೋದು ಯಾವಾಗ ನಮಗೆ ಸಿಗೋದು ಸೀಸನ್ ಒಂದು 7 ದಿನ ಅಥವಾ 10 ದಿನ ಸೀಸನ್ ಸಿಗುತ್ತೆ. ಆ ಟೈಮಲ್ಲಿ ಟ್ಯಾಕ್ಟರ್ ಸಿಗಲ್ಲ ಅಂದರೆ ಈ ವರ್ಷ ಸಂಪೂರ್ಣವಾಗಿ ನಮ್ಮ ರಾಜ್ಯದಂತ ಬಿತ್ತೋದು ಆಗೋದಿಲ್ಲ. ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ಸರ್ಕಾರದಲ್ಲಿ ಏನಪ್ಪ ಅಂದ್ರೆ ಅವರು ಕ್ಯಾಬಿನೆಟಲ್ಲಿ ನಾ CM ಆಗಬೇಕು, ಇವ ಆಗಬೇಕಂತ ಅದೇ ಹೋರಾಟ ಮಾಡ್ತಾ ಇದ್ದಾರೆ. ರೈತರ ಬಗ್ಗೆ ಒಂದು ತುರ್ತವಾದಂಥ ಒಂದು ಅಧಿವೇಶನ ಕರಿಬೇಕು, ಅವರು ಸದ್ಯ ಕರಿಬೇಕು. ಡೀಸೆಲ ಮತ್ತು ಪೆಟ್ರೋಲ, ರಸಗೊಬ್ಬರದು. ಮತ್ತು ಅದೇ ರೀತಿ ಏನಾಗ್ತಾ ಇದೆಪ್ಪ ಅಂದ್ರೆ ನಮ್ಮ ನಾಗ್ಟಾಣ ಕಾಲುವೆಯಲ್ಲಿ ದೊಡ್ಡ ಸಮಸ್ಯೆ ಆಗ್ತಾ ಇದೆ ರೈತರಿಗೆ. ಏನಪ್ಪ ಅಂದ್ರೆ ಟೇಲೆಂಟ್ ನೀರೇ ಬರ್ತಾ ಇಲ್ಲ. ಇದು ಹೋರಾಟ ಪ್ರತಿನಿತ್ಯ ಮಾಡ್ತಾ ಇದ್ದೀವಿ, ಎಲ್ಲ ಸಂಘಟನೆಗಾರರು ಮಾಡಿದ್ದಾರೆ. ಯಾಕಪ್ಪ ಅಂದರೆ ಹರ್ನಾಳ, ಇಂಗಳಿಗೆ, ಜಂಬಿಗೆ, ಆಯೇರಿ, ಅಂಕಲಿಗೆ ಇಲ್ಲಿ ಸಂಪೂರ್ಣವಾಗಿ ಲಾಸ್ಟ್ ಟೈಮ್ ನೀರು ಬಿಟ್ಟಾಗೂ ನೀರು ಮುಟ್ಟಿಲ್ಲ. ಈಗ ನಾಳೆ 1ನೇ ತಾರೀಕಿಗೆ ನೀರು ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಪ್ರತಿಯೊಂದು ಕೆರೆಗಳನ್ನು ತುಂಬಬೇಕು. ಇಲ್ಲಪ್ಪ ಅಂತಂದರೆ ಇಲ್ಲಿ DC ಆಫೀಸ್ ಮುಂದೆ ಎದುರುಗಡೆ ಕುತ್ಕೊಂಡು ಎಲ್ಲ ಈ ಪ್ರಗತಿಪರ ಸಂಘಟನೆಗಳ ಜೊತೆ ಒಳ್ಳೆ ಕುತ್ಕೊಂಡು ಹೋರಾಟ ಮಾಡಬೇಕಾಗ್ತಂತ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಹಾಗಾಗಿ ಇನ್ನೊಂದು ಏನಪ್ಪ ಅಂತಂದರೆ ಈಗ ರಸಗೊಬ್ಬರದ ರೇಟ್ ಇಳಿಕೆ ಮಾಡಲೇಬೇಕು. ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಪತ್ರನೂ ಬರೆದಿದ್ದೀವಿ. ಸೊ ಹಾಗಾಗಿ ಮುನ್ನೆಚ್ಚರಿಕೆಯಾಗಿ ರೈತರ ಈ ವರ್ಷ ಬರಗಾಲ ಇದೆ. ಈಗ ಆಲ್ರೆಡಿ ಹವಾಮಾನ ಇಲಾಖೆ ಹೇಳಿದ್ದಾರೆ, ಬರ ಇದೆ ಅಂತ ಹೇಳಿದ್ದಾರೆ. ಮುನ್ನೆಚ್ಚರಿಕೆಯಾಗಿ ಅವರು ಕ್ರಮ ಕೈಗೊಳ್ಳಲೇಬೇಕು. ಕೈಗೊಳ್ಳದಿದ್ದರೆ ಒಂದು ದೊಡ್ಡ ರೈತ ಕುಲವು ಎದ್ದು ನಿಂತು ಅವರಿಗೆ ಸರ್ಕಾರ ವಿರೋಧ ಪಕ್ಷ ಬಿಟ್ಟು ರೈತರ ಜೊತೆನೇ ಒಂದು ವಿರೋಧ ಪಕ್ಷವಾಗಿ ಒಂದು ಹೋರಾಟವನ್ನು ಹಮ್ಮಿಕೊಳ್ಬೇಕಂತ ನಾನು ಒಂದು ಎಚ್ಚರಿಕೆಯನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ತಿಳಿಸಿದ್ದೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಏನು ಬೇಡಿಕೆಗಳನ್ನು ಸರ್ಕಾರಕ್ಕೆ ತಾವು ಕಳಿಸ್ಕೊಡ್ಬೇಕಂತ ಕೇಳ್ಕೊತಿದ್ದೇನೆ. ನಾನು ಸಿದ್ದನಗೌಡ ಪಾಟೀಲ್, ರಾಜ್ಯ ಸಂಚಾಲಕ. ಥ್ಯಾಂಕ್ ಯು ಸರ್. ಬಿಡ್ತಾರೋ ಗೊತ್ತಿಲ್ಲ. ಈಗ 3-4 ಸಲ ನೀರು ಬಿಟ್ಟರೂ ಕೂಡ ಒಂದೇ ಒಂದು ಹನಿ ಇವತ್ತು ಜಂಬಿ ಕೆರೆ ಆಗಿರ್ಬೋದು, ಈ ಹೊನಡಿ ಕೆರೆ ಸಂಪೂರ್ಣ ಬತ್ತಿ ಹೋಗ್ಯಾವ. ಇವ್ರು ಹೆಂಗಪ್ಪ ಅಂದರೆ MLAಗಳು ಸತ ವೈಯಕ್ತಿಕ ಹಿತಾಸಕ್ತಿ ಏನು ಗೊತ್ತಿಲ್ಲ.
ಆದರೆ ಈ ಅಧಿಕಾರಿಗಳು ಬೇಜವಾಬ್ದಾರಿ, ಸರ್ಕಾರದ ನಿರ್ಲಕ್ಷ್ಯ ಓಸು ಕೂಡಿ ಸಂಪೂರ್ಣ ನಮ್ಮ ಕೆರೆಗಳಿಗೆ ನೀರಿಲ್ಲಾರದ ವ್ಯವಸ್ಥೆಗಳು ಮಾಡಿದ್ದಾರೆ. ಈಗ ಯಾಕಪ್ಪ ಅಂತ ಕೇಳಿದ್ರೆ ಇದು ಕೆರೆ ನೀರು ತುಂಬಲೇಬೇಕು. ಇವರು ಸುಳ್ಳು ಏನದ ನಾವು ಟ್ಯಾಂಕರ್ಲೇ ನೀರು ಹಾಕ್ತೀವಿ, ಅದರಲ್ಲೇ ನೀರು ಹಾಕ್ತೀವಿ ಅಂತ ಹೇಳಿದ್ರೆ ನಾವು ಕೇಳೋದಿಲ್ಲ. ಈಗ ಏನದ, ಈಗ ನೀರು ಬಿಟ್ಟಿದ್ದಾರೆ, ಅವು ಕೆರೆಗಳು ತುಂಬೋ ಕೆಲಸ ಆಗಬೇಕು. ಇವ್ರು ಏನು ಮಾಡ್ತಾರೆ, ಮಳೆಗಾಲದಾಗ ನೀರನ್ನು ಆಂಧ್ರಕ್ಕೆ ಹರಿಬಿಡ್ತಾ ಇದ್ದಾರೆ. ಅವಾಗ ಕೆರೆಗಳು ತುಂಬಿಸಿದ್ರೆ ಈಗ ನೀರು ನಮ್ಗೆ ಸ್ಟಾಕ್ ಇರುವ ವ್ಯವಸ್ಥೆ ಇದು. ಅವಾಗೆಲ್ಲ ಹರಿಬಿಟ್ಟು ಈಗ ನೀರು ಇಲ್ಲ ಡ್ಯಾಮಿನೊಳಗೆ ಅಂತೇಳಿ ಕುಂಟ ನೆಪ ಹೇಳ್ಕೊಂಡು ಇವರು ಅಧಿಕಾರಿಗಳು ಸಂಪೂರ್ಣ ನಿರ್ಲಕ್ಷ್ಯನೇ, ಬೇಜವಾಬ್ದಾರಿ ಕೆಲಸದಿಂದ ಇದು ಆಗುವಂಥ ಘಟನೆಗಳು. ಇವರು ಶೀಘ್ರದಲ್ಲಿ ಇವರು ಕೆರೆಗಳಿಗೆ ನೀರು ತುಂಬಿಸಿ ಹೋದರೆ ನಾವು ಉಗ್ರವಾದ ಹೋರಾಟ ಇದೇ ಜಿಲ್ಲಾ ಆಡಳಿತ ಅದು ಆಫೀಸ್ ಮುಂದೆ ನಾವು ಮಾಡಬೇಕಾಗ್ತದೆ. ಮತ್ತು ಇದರ ಜೊತೆಯಲ್ಲಿ ಈಗ ಮುಂಗಾರಿ ಹಂಗಾಮಿ ಸ್ಟಾರ್ಟ್ ಆಗಿದೆ. ಸದ್ಯ ರೋಣಿ ಮಳೆ ಹೂಡಿದ್ರಿಂದ ಈಗ ನಮ್ಮ ಬಿತ್ತುವ ಕಾರ್ಯಗಳು ಚಾಲು ಆದವು. ಇವ್ರು ಏನು ಮಾಡಿದಾರಪ್ಪ ಅಂತಂದ್ರೆ ಎಲ್ಲ ಪಂಪಿನವರಿಗೆ ಯಾರು ಇವರಿಗೆ ಆದೇಶ ಕೊಟ್ಟರೆ ಗೊತ್ತಿಲ್ಲ, ಇದು ಡಬ್ಬಿ ಒಳಗೆ ಬಾಟ್ಲಿ ಒಳಗೆ ಡೀಸೆಲ್ ಕೊಡಬೇಡ, ಪೆಟ್ರೋಲ್ ಕೊಡಬೇಡ ಅಂತ ಹೇಳಿದಾರೆ. ಇವತ್ತಿನ ದಿವಸ ಏನಾಗ್ಯದಪ್ಪ ಅಂತಂದ್ರೆ ರೈತರಿಗೆ ಟ್ಯಾಕ್ಟರ್ ತೊಗೊಂಡು ಪಂಪಿಗೆ ಬರೋಕ್ಕಾಗತ್ತದ? ಸಾಧ್ಯನೇ ಇಲ್ಲ. ಅವರು ಇಡೀ ದಿವಸ ಏನದ ಅವರು ರಸ್ತೆ ಮೇಲೆ ಟ್ಯಾಕ್ಟರ್ ತೊಗೊಂಡು ರೈತರು ಓಡಾಡಬೇಕಾ? ಏನು ರೈತರು ಭಿಕ್ಷಕರಾಗಿಬಿಟ್ಟಿದ್ದಾರೆ ಇವ್ರು KSCಗೂ. ರೈತರ ಟ್ಯಾಕ್ಟರ್ಗಳಿಗೆ ಡಬ್ಬಿಯ ಮುಖಾಂತರ ಎಣ್ಣೆ ಕೊಡಲೇಬೇಕು. ನೀವು ಕೊಡಲಿಲ್ಲ ಅಂತಂದ್ರೆ ಈ ವರ್ಷ ಇಡೀ ನಮ್ಮ ಕರ್ನಾಟಕದ ರೈತರ ಕೃಷಿಗಳು ಮರುಭೂಮಿ ಅದು ಏನು ಬಿತ್ತನೆ ಆಗದೆ ಹೋಗ್ತಾ ಇದ್ದಾವ. ನೀವು ಡೀಸೆಲ್ ಎಲ್ಲವನ್ನು ನೀವು ಏನು ಸೂಕ್ತ ಕ್ರಮ ತಗೋತೀರಿ ಗೊತ್ತಿಲ್ಲ, ಲಾರಿಗಳು ನೀವು ಡೀಸೆಲ್ ನಿಂದ್ರಿಸ್ತೀರೋ ಗೊತ್ತಿಲ್ಲ. ನಮ್ಮ ರೈತರಿಗೆ ಟ್ಯಾಕ್ಟರ್ಗಳಿಗೆ ಡೀಸೆಲ್ ಕೊಡಲೇಬೇಕು. ನೀವು ರೈತರಿಗೆ ಏನದ ಭಿಕ್ಷಕರಿಗೆ ಇವತ್ತು ನೋಡ್ತೀವಿ 40-50 ಕಿಲೋಮೀಟರ್ ಗಟ್ಟಲೆ ಬೈಕ್ ಮೇಲೆ ಡೀಸೆಲ್ ತೊಗೊಳಕ್ಕೆ ಓಡಾಡಕತ್ತಿದ್ದಾರೆ ಅವರು. ನಾವು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಅವರಿಗೆ ನಾವು ಟ್ಯಾಕ್ಟರ್ ಬಾಡಿಗೆ ಬರೀಪ್ಪ ನಾಳೆ ಗೆಳೆಯಕತ್ತ ಹೇಳಿದ್ರೆ ಅವರು ನಮ್ಮ ಡೀಸೆಲ್ ಇಸ್ಕೊಡ್ರೆ ನಾವು ಬರ್ತೀವಿ, ನಮ್ಮ ಡೀಸೆಲ್ ಸಿಗೋಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ನಾವು ಹೊಲವ ಪಡ ಕೆಡ್ಕೊಂಡು ಕುಂದಿರ್ಬೇಕಾ? ನಿಮ್ಮ ಕೈಲೇ ಅಧಿಕಾರವನ್ನು ಸರಿಯಾದ ರೀತಿ ನಿಭಾಯಿಸಾಗಿಲ್ಲ. ಎಲ್ಲರೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿಬಿಟ್ರಿ, ನಾವು ರೈತರೇ ಬಂದು ನಾವು ಸರ್ಕಾರ ಮಾಡಿಕೊಂಡು ನಮ್ಗೆ ಹೆಂಗೆ ಬೇಕಂಗೆ ನಾವು ಅಧಿಕಾರ ನಾವು ಮಾಡ್ಕೋತೀವಿ. ನಿಮ್ಮ ನೀಗಲಿಲ್ಲ ಅಂತಂದ್ರೆ, ನಿಮ್ಮ ನೀಗ್ತಿತ್ತು ಅಂದ್ರೆ ಮೊದಲು ನೀವು ರೈತರನ್ನ ಎತ್ತಿ ಹಿಡಿಬೇಕು. ಎತ್ತಿ ಹಿಡಿದೇ ಹೋದರೆ ನಮ್ಮ ರೈತ ಈ ವರ್ಷ ಪೀಕ್ ಬರಲಿಲ್ಲ ಅಂದ್ರೆ ರೈತ ಮತ್ತೆ ಸಾಲಗಾರ ಆಗ್ತಾನೆ. ಅದರ ಜವಾಬ್ದಾರಿ ಯಾರು? ಪಕ್ಕದ ರಾಜ್ಯದಾಗ ಮೊನ್ನೆ ಬಂದಂಥ CM ಅವರು ರೈತರ ಸಾಲ ಮನ್ನಾ ಮಾಡಿದ್ರು. ನಿಮಗೇನಾಗ್ಯದ ಸಾಲ ಮನ್ನಾ ಮಾಡ್ಲಿಕ್ಕೆ? ಏನು ಯಾರಾದರೂ ನಮ್ಮ ರಾಜ್ಯದೊಳಗೆ ನಿಮಗೇನಾದರೂ ಬಿಟ್ಟಿ ಭಾಗ್ಯ ಕೊಡುತ್ತೆ ನಮ್ಮ ರೈತರು ಕೇಳಿದ್ರಾ? ಏನು ನಮ್ಮ ಕಾರ್ಮಿಕರು ಕೇಳಿದ್ರಾ? ಯಾರು ಕೇಳಾರ್ದಂತ ನೀವು ಏನು ಮಾಡ್ತೀರಿ? ನಿಮಗೆ ಕುರ್ಚಿ ಹೆಂಗೆ ಅನುಕೂಲ ಬೇಕು ಹಂಗೆ ನೀವು ಏನದ ನೀವು ಪ್ರಣಾಳಿಕೆ ಒಳಗೆ ಮಾಡ್ಕೊಂಡು ಕುಂದಿರ್ತೀರಿ. ಭಾಗ್ಯಗಳು ಕೊಟ್ಟಾರಲ್ಲ, ಭಾಗ್ಯದ ಅವಶ್ಯಕತೆ ಏನಿಲ್ಲ. ಭಾಗ್ಯಗಳು ಎಲ್ಲರ ಮನೆಗೆ ಮುಟ್ಟಾಕತ್ತವೇನ್ರಿ ನಿಮ್ಮ ಅನಿಸಿಕೆ ಸರ? ಅದನ್ನು ಏನದ 4-5 ತಿಂಗಳೈತಿ ಹೆಣ್ಮಕ್ಳಿಗೆ ರೊಕ್ಕ ಬಂದಿಲ್ಲ 2000. ಅವೇನೋ ರೇಷನ್ ಕೊಟ್ಟರು. ಆ ರೇಷನ್ನು ಒಂದು 5-6 ತಿಂಗಳು ಏನದ ಒಂದು 500 ರೂಪಾಯಿ ಕೊಟ್ಟರು. ಡೈರೆಕ್ಟ್ ಅದು ಹಾಕ್ತಿಂತೆ, ಅದನ್ನು 5 kg ಹೋಯ್ತು. ಸರ್ಕಾರಗಳು ಸುಳ್ಳು ಹೇಳೇ ಸರ್ಕಾರ ನಡೆಸ್ತಾರೆ ಹೊರತಾಗಿ ಇವರೇನು ರೈತರ ಪರವಾಗಿರುವಂಥ ಸರ್ಕಾರಗಳು ಅಲ್ಲ ಇವು. ಸರಿ, ಗ್ಯಾರಂಟಿ ಯೋಜನೆ ಬಗ್ಗೆ ಆಗ್ತದೆ. ಸರ್ಕಾರ ನಿನ್ನೆ ಒಂದು ಸುತ್ತೋಲೆ ಹೊರಡಿಸಿದೆ. ನಾಳೆಯಿಂದ ಆಗ್ತದೆ ಪ್ರತಿಯೊಂದು ಹೆಣ್ಮಕ್ಳು ಕರ್ನಾಟಕವನ್ನು ಗ್ರಾಮಕ್ಕೆ ಹೋಗಿ ಬಟ್ ಹೊತ್ತಿ ತಾವು ಆಧಾರ ಇಲ್ಲ ಅಂತ ತೋರಿಸ್ಕೊಡ್ಬೇಕಂತ. ಇದಕ್ಕೆ ನೀವೇನು ಹೇಳ್ತೀರಿ ಸರ್? ಸರ ಏನಿಲ್ಲರಿ, ಅವ್ರ ಉದ್ದೇಶ ಏನಪ್ಪ ಅಂದ್ರೆ ದಾರಿ ತಪ್ಪಿಸೋ ಕೆಲಸ. ಇವ್ರು ಹೆಂಗಪ್ಪ ಅಂದ್ರೆ ಅದು ಗ್ರಾಮವನ್ನು ತಿರುಗಾಡಿಸ್ಲಿಕ್ಕೆ ಹಚ್ಚುವಂಥ ಇದು ಏನು ಇದು ಒಟ್ಟೆ ಇದು ರೈತದು ಸಾರ್ವಜನಿಕರಿಗೆ ದಾರಿ ತಪ್ಪಿಸೋ ಕೆಲಸ ಇದು. ಮತ್ತೇನು ಇದ್ರ ಬಿಟ್ಟು ಏನಿಲ್ಲ. ಇವರು ರೈತರನ್ನ ಅಲ್ಲಿ ಇವತ್ತು ಸಾರ್ವಜನಿಕರಿಗೆ ಬಡವರನ್ನ ಸುಲಿಗೆ ಮಾಡುವ ಸರ್ಕಾರಗಳು ಹೊರತಾಗಿ ಇವು ಯಾರಿಗೆ ಒಳ್ಳೇದು ಮಾಡಬೇಕು ಅಂತ ಬಂದಂಥ ಸರ್ಕಾರಗಳು ಅಲ್ಲಿ ಇವು. CM ಅವ್ರು ಹೇಳ್ತಾರೆ ಅನುದಾನ ಕೊರತೆ ಎಲ್ಲ ಏನೂ ಇಲ್ಲ ನಮ್ಮ ಕಡೆ, ಎಲ್ಲ ಸುಭದ್ರ ಸರ್ಕಾರ ಅಂತ ಹೇಳ್ತಾರೆ. ಮತ್ತು ಇಲ್ಲ 3 ತಿಂಗಳಾಯ್ತು ಅಂಗವಿಕಲರಿಗಾಗಲಿ ವಯಸ್ಕರಿಗಾಗಲಿ ಪೆನ್ಷನ್ ಯಾಕೆ ಬಂದಿಲ್ಲ? ಸರ ಇವರು ಸುಳ್ಳು ಹೇಳ್ತಾರೆ ಅಂತ ಹೇಳ್ತೀನಿ ಅಲ್ರಿ, ಪದೇ ಸುಳ್ಳ. ಇವರು ಇನ್ನೊಂದು ಏನಪ್ಪ ಅಂತಂದ್ರೆ ಸರ, ಒಂದು ನರೇಂದ್ರ ಮೋದಿ ಅನಿಲ್ ಅಂಬಾನಿ ಪರವಾಗಿ ಅದಾರ ಅಂತೇಳಿ ಇವರು ಹೇಳ್ತಾರೆ. ಹೌದಾ? ಪ್ರಧಾನಮಂತ್ರಿ ಅವ್ರದ್ದು ಬಗ್ಗೆ ಆಮೇಲೆ ಮಾತಾಡೋಣ. ನೀವು ರೈತರ ಪರವಾಗಿರೋರು, ನೀವು ಯಾಕೆ ರೈತರ ಬಗ್ಗೆ ಕಾಳಜಿ ತೊಗೊಳಂಗಿಲ್ಲ? ನೀವು ಯಾರು ಪರವಾಗಿದ್ದೀರಿ? ಸರ ಇವರು ಹಿಂದೆ 10-20 ಗಾಡಿ ಎಸ್ಕಟ್ ಗಾಡಿ ಹಾಕಿ ಹೋಗ್ತಾರ. ಅವ್ರಿಗೆ ಎಲ್ಲಿದ್ದು ಬರ್ತದೆ ದುಡ್ಡ? ಅದೇ ಕೇಳ್ತೀನಿ ರೀ. ಇವ್ರು ಹಾಕೊಂಡು ಓಡಾಡಲಿಕ್ಕೆ ಎಲ್ಲಿದ್ದು ಬರ್ತದೆ ದುಡ್ಡ? ಮಾಡ್ತಾ ಇದಾರೆ ಅವರೆಲ್ಲ ತಿರುಗಾಡೋದು. ಸಾಕಷ್ಟು ಗೋಳೆ ಆಗ್ತೈತಿ. ಎಷ್ಟು ಮಂದಿ MLA MP ಗಳು ಏನೇನದಾರಲ್ಲ ಅವ್ರಿಗೆ ಪೇಮೆಂಟ್ ಹಾಕಬೇಕದು. ಯಾಕಂದ್ರೆ ಬಡವ್ರು ಅಂತ ಯಾರು ರಾಜಕಾರಣಿಗಳಲ್ಲ ಏನಿಲ್ಲ ಸರ್. ಪೇಮೆಂಟ್ ಹೆಚ್ಚು ಮಾಡ್ಕೋತಾರೆ ಅವರು, ಪೇಮೆಂಟ್ ಹೆಚ್ಚು ಮಾಡ್ಕೋತಾರ ಸರ. ಒಬ್ಬ ಸಣ್ಣ ಆಫೀಸರ್ ಹಿಡ್ಕೊಂಡು ದೊಡ್ಡ ಆಫೀಸರ್ ತನ ಯಾರೂ ಬಡವರಲ್ಲ. ಬಡವರು ಇರುವವರು ನಾವು ರೈತರು. ಒಂದು ವಿಶೇಷ ಒಂದೇ, ಈ ಬಿಟ್ಟಿ ಭಾಗ್ಯದಲ್ಲಿ ಒಂದು ಪಾಯಿಂಟ್ ಏನಪ್ಪ ಅಂತಂದರೆ ಕರೆಂಟ್ ಫ್ರೀ ಕೊಟ್ಟಿದ್ದಾರಲ್ಲ,